ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಹೊಸ ವೀಡಿಯೋಸ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಆಲ್ರೆಡಿ 20 ದಿವಸನೂ ಅದೇನ್ರಿ ಮರಿ? 25 ದಿವಸನೂ. ಎಲ್ಲ ವ್ಯಾಕ್ಸಿನೇಷನ್ ಅವೆಲ್ಲ ಆಗ್ಯಾವ್ರೆ? ಹೊರಗಿನ ಒಟ್ಟು ತಂದುಬಿಟ್ರಿ ಚಲೋ. ಆಹಾರ ತಾನೇ ತಿಂತಾವಲ್ರಿ? ನೀರು ಭಾಳ ಬೇಕು. ನೀರು ಹಂಗೆ ಕೊಡ್ತಾವೆ. ಎಷ್ಟು 2,000 ತಂದು ಹಾಕಿರಿ ಮರಿ? 3,000 ರೀ? ನಮ್ಗೆ ಉಪ್ಪು ಸರ್, ಯಾಕಂದ್ರೆ ಸೈಡ್ ಜಲ್ದಿ ಇರ್ತದೆ ರೀ. ಸ್ವಲ್ಪ ಜರ್ಸಿ ಗಾಳಿ ಬರುತ್ತೆ. ಹೆಂಗೆ ಒಂದು ಮರಿ ಇವಾಗ ನಮ್ಗೆ ಒಂದು ಮರಿಗೆ 37 ಬರುತ್ತೆ. ಒಂದು ಮರಿಗೆ 37 ರೀ? ಎಲ್ಲ ವ್ಯಾಕ್ಸಿನೇಷನ್ ಎಲ್ಲ ಮುಗಿದವಲ್ರಿ ಅದ್ರಲ್ಲ? ಸಣ್ಣದಾಗೆ ಮಾಡಿರಿ ನಾವು. 7 ದಿನಕ್ಕೆ ಒಂದು 12 ದಿನ. 7 ದಿನಕ್ಕೆ ಒಂದು 12 ದಿನಕ್ಕೆ. ಚಲೋ ಮಾಡಿ ಪರವಾಗಿಲ್ಲ. 20 ದಿನಕ್ಕೆ ಒಂದಾಗೈತೆ. 7 ದಿನ 12 ದಿನ 20 ದಿನ 3 ವರ್ಷ. 3 ವ್ಯಾಕ್ಸಿನೇಷನ್ ಆಗ್ಯಾವ ರೀ? ನೋಡ್ಬೇಕು. ಅಂದ್ರೆ ಈಗ ಒಂದೇ ಬೀಡದು ಆಲ್ಮೋಸ್ಟ್ ಅಲ್ಲಿಗೆ ಒಂದು ಇನ್ನೂ ಒಂದು 20 ದಿವಸ ಆದ್ರೆ 20 ದಿನಕ್ಕೆ ಬರ್ತೀನಿ ನಾನು. ರಂಜಾನ್ ಹಬ್ಬ ರೀ? ರಂಜಾನ್ ಹಬ್ಬಕ್ಕೆ ಬರ್ತೀನಿ. ರಂಜಾನ್ ಹಬ್ಬಕ್ಕೆ? ಕರೆಕ್ಟ್ ರಂಜಾನ್ ಹಬ್ಬಕ್ಕೆ ಬರ್ತೀನಿ. ಕರೆಕ್ಟ್ ರಂಜಾನ್ ಹಬ್ಬಕ್ಕೆ ಬರ್ತೇನೆ ರೀ? ರಂಜಾನ್ ಹಬ್ಬಕ್ಕೆ ಬರ್ತೀನಿ. ಚಲೋ. ಈ ರಂಜಾನ್ ಹಬ್ಬಕ್ಕೆ ಅದೇ ಇನ್ನೊಂದು 20 ದಿವಸ ಅಂದ್ರೆ ಅದೇ ಅಲ್ಲಿಗೆ ಬಂತದ. ಈಗ ರೋಜಾ ಚಾಲೂ ಆಗಿದೆ. ಈಗ ಇನ್ನೊಂದು 20 ದಿವಸ ಆದ್ರೆ ಕರೆಕ್ಟ್ ಬಂದ್ಬಿಡ್ತವೆ. 2 ದಿವಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮಾರ್ಕೆಟಿಂಗ್ ಅದ್ರದ್ದು. ಇನ್ನೊಂದು 20 ದಿವಸ ಆದ್ರೆ ಮಾರುಕಟ್ಟೆಗೆ ಕಳಿಸ್ಬೋದು. ಎಲ್ಲ ಸುಗುಣ ಏನ್ರಿ? ಹಾಂ, ಸುಗುಣ ಮರಿ. ಅಲ್ಲೇ ಹುಬ್ಳಿಗೆ ಮಾರ್ಕೆಟ್ಗೆ ಹೋಗತ್ತೇನ್ರಿ? ಹಾಂ, ಮಾರ್ಕೆಟ್ ಐತೇನ್ರಿ ಅದ್ರದ್ದು? ರೇಟ್ ಏನು ನಡೆದೇನು ರೀ ಈಗ? ರೇಟ್ ಇವಾಗ 100 ರೂಪಾಯಿ ಐತಿ ಒಂದು ಕೆ ಜಿಗೆ. 100 ರೂಪಾಯಿ ಐತೇನ್ರಿ? ಎಷ್ಟು ಒಂದೂವರೆ ಕೆ ಜಿ ಬರ್ತಾವೇನು ರೀ? 1.5 ಕೆ ಜಿ ಮೇಲೆ? 2 ಕೆ ಜಿ ಬರುತ್ತೆ. 2.5 ಕೆ ಜಿ ಮೇಲೆ ಇನ್ನೊಂದು 20 ದಿವಸ ಆದ್ರೆ 2, 3, 2, 4, 2 ಎವರೇಜ್. ಬರ್ತೈತಿ ಕಡಿ ಅಲ್ಲಿ ಅಂದ್ರೆ ಗಿಡ ಹಿಂದೆ ಸ್ವಲ್ಪ ಗಿರಣಿ ಸ್ವಂತ ತೊಗೊಂಡ್ರಿ ಆಹಾರ ಇದು ರೆಡಿ ಮಾಡಕ್ರಿ? ಅಂತ ಇದ್ರೆ ಸ್ವಲ್ಪ ಗೊಂಜಾಳ ರೇಟ್ ತುಟ್ಟಿ ಸಂಬಂಧ ಈಗ ರೆಡಿ ಬರ್ತದೆ. ಗೊಂಜಾಳ ರೇಟ್ ಇದು ಜಂಪ್ ಐತಲ್ರಿ ಈಗ. ಮಾಲ್ ಎಲ್ಲಿ ಸಿಗ್ತಾ ಇಲ್ಲ. ಹೌದು. ರೆಡಿ ಫೀಡ್ ಮಾಡ್ಕೊತೀವಿ. ರೆಡಿ ಫೀಡ್ ತೊಗೊಂಬಂದ್ರೇನ್ರಿ? ಎಲ್ಲ ಮಿಕ್ಸ್ ಇದೆ. ಸುಗುಣ ಗಿರಣಿ ಐತಿ ನಮ್ದು ಐತ್ರಿ. ಆದ್ರೆ ಈಗ ಗೊಂಜಾಳ ಹೋದ್ರೆ ರೇಟ್ ಜಂಪ್ ಐತಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ರೆಡಿ ಫೀಡ್ ಐತೆ ಬೆಟ್ರ್. ಈಗ ಗೊಂಜಾಳಕ್ಕೆ ಕಂಪೇರ್ ಮಾಡಿದ್ರೆ ರೆಡಿಮೇಡ್ ಫುಡ್ಡೇ ಬೆಟರ್ ಅಂತೀರಿ? ಅಂದ್ರೆ ಅವ್ರು ಒಮ್ಮೆ ಮಾಲ್ ಸಾಕ ಮಾಡ್ತಾರೆ. ಅವ್ರಿಗೆ ರೇಟ್ ಕಮ್ಮಿ ಸಿಗುತ್ತೆ. ಹೆಂಗ್ರಿ ಅದು 50 ಕೆ ಜಿ ಪ್ಯಾಕೆಟ್? ಅದು ಒಂದು ಬ್ಯಾಗಿಗೆ 15 ರೂಪಾಯಿ. 15 ಅಂದ್ರೆ 3,000 ರೂಪಾಯಿಗೆ ಕ್ವಿಂಟಲ್? ಮತ್ತೆಲ್ಲ ಇದೇ ಕರೆಕ್ಟ್, ಇದೇ ಬೆಸ್ಟ್ ಆಗ್ತಲ್ಲ. ಈಗ ಅದು 2,200 ರೂಪಾಯಿ ಐತಿ ಗೋಂಜಾಳದ ರೇಟ್. 4,500 ರೂಪಾಯಿ ಸೋಯಾಬೀನ್ ಸಿಗುತ್ತೆ. ಸೋಯಾಬೀನ್ 400 ರೂಪಾಯಿ. 2,600 ರೂಪಾಯಿ ಒಂದು 30 ಕೆ ಜಿ ರೀ. 35 ಕೆ ಜಿ. ಎಲ್ಲ ರೇಟ್ ಜಂಪ್ ಆಗೋದಕ್ಕೆ ರೆಡಿಮೇಡ್ ಫುಡ್ಡೇ ಹಾಕಾಗತ್ತೆ. ಕರೆಕ್ಟ್ ಆಗುತ್ತೆ. ಇವು 3,000 ಅಂದ್ರೆ ಎಲ್ಲ 3,000 ಮರಿನೂ ಕೈಗೆ ಬರ್ತಾವಲ್ರಿ? ಒಂದು 100ರಿಂದ 200 ಹಾಕೋರಿ. 100ರಿಂದ 200 ಹಾಕೋಲ್ರಿ? ಈಗ ಬಿಸಿಲಿಗೇನು ಎಫೆಕ್ಟ್ ಏನಾರ ಆಗತ್ತಾನೆ? ಇಲ್ಲ ಏನಿಲ್ಲ. ನಮ್ಮ ನಾಗರಾಜ್ ಕುಡ್ಕಿಯವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾವು ಶುಭ ಹಾರೈಸ್ತೀವಿ. ಏನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಆದಾಯ ಪಡೆದು ಒಂದು ಒಳ್ಳೆಯ ಇನ್ಕಮ್ ತೊಗೊಂಡು ಅವರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಲಿ ಅಂಥೇಳಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.